ಗೀತಾ ಇನ್ನೂ ಎಷ್ಟು ದೂರ ಐತೆ? ಅಯ್ಯೋ ಶಾಂತಕ್ಕ, ಆಗ್ತಲ್ವ ಶಾಂತಕ್ಕ? ನಾನು ಸ್ವಲ್ಪ ದೂರ ಐತೆ, ನಾನು ಚೂರು ಹತ್ಬೇಕು ಶಾಂತಕ್ಕ. ಏನು ಮಾಡೋಕ್ಕಾಗಲ್ಲ, ಒಂಚೂರು ಹತ್ತು. ನಿನಗೆ ಹೇಳ್ದೆ ನಾನು, ಕತ್ತೆ ಮೇಲೆ ಕೂತ್ಕೊಂಡು ನಡಿ, ಪರವಾಗಿಲ್ಲ, ಏನಾಗಲ್ಲ ಅಂತ. ನೀನು ನಾನು ಹೇಳೋ ಮಾತು ಎಲ್ಲಿ ಕೇಳ್ತೀಯ ನೋಡು. ಹೆಂಗೋಗೀತಾ, ನೀವಿಬ್ರು ಜೊತೆಲಿ ಬರ್ತಾ ಇರ ಕರ್ಕೊಂಡು ನನ್ನ ಹತ್ತಕ್ಕಂತೂ ನಿಜ ಕಾಲು ಮಂಡಿ ಎಲ್ಲ ನೋಡ್ತಾ ಇದ್ದಾವೆ. ಮೂಗುಳು ಮಾತ್ರೆಗಳು ಅಮೃತಾಂಜನ ಎಲ್ಲ ಒಂದು ಬ್ಯಾಗಲ್ಲಿ ಇಟ್ಟಿದ್ದೆ ಶಾಂತಕ್ಕ. ಅದು ಗೌಡ್ರು ಮುಂದೆ ತಗೊಂಡೋಗ್ಬಿಟ್ಟಿದ್ದಾರೆ. ಬಾ ಒಂಚೂರು ಫೋನ್ ಮಾಡಿ ಹೇಳಲತ್ತ ನೀನು, ಅಲ್ಲಿ ಗೌಡ್ರುಗಳು ಮುಂದೆ ಕೂತಿರು ಅಂತ. ಹೇಳ್ತೀನಿ ತಡಿ ಗೀತಾ, ಫೋನ್ ಮಾಡಿ ಹೇಳ್ತೀನಿ ಈಗ. ಹಲೋ ಗೌಡ್ರೆ, ನೀವು ಎಲ್ಲಿದ್ದೀರಾ? ಲತಕಾರೆ, ಇಲ್ಲೇ ಮುಂದೆ ಹೋಗ್ತಾ ಇದ್ದೀನಿ. ನೀವೆಲ್ಲಿ ನಿಂತಿದ್ದೀರಾ? ನಾವಿಲ್ಲಿ ಖಾಲಿ ಜಾಗ ತರ ಗುಡ್ಡು ತರ ಇಲ್ಲಿ ಕ್ಯಾಂಪ್ ಎಲ್ಲ ಹಾಕಿದ್ರಲ್ಲ, ಅಲ್ಲೇ ನಿಂತಿದೀವಿ. ಇಲ್ಲಿ ಶಾಂತಕ್ಕಂಗೆ ಕಾಲ್ ಫುಲ್ಲು ನೋವಾಗ್ಬಿಟ್ಟಿದಾವೆ, ಹತ್ತಕ್ಕಾಗ್ತಾ ಇಲ್ಲ ಅಂತ ನಿಂತ್ಬಿಟ್ಟಿದತೆ ಶಾಂತಕ್ಕ. ಹೌದಾ, ನಾನು ಇನ್ನೊಂದು ಚೂರು ಮುಂದ್ಗಡೆ ಇದ್ದೀನಿ, ಅಲ್ಲೇ ಬರ್ರಿ, ಮಾತ್ರೆಗೂ ಇದನ್ನು ಕೊಡ್ತೀನಿ. ಸರಿ ಗೌಡ್ರೆ, ಆಯ್ತು, ಅಲ್ಲೇ ಕೂತಿರಿ, ಮುಂದಕ್ಕೆ ಹೋಗ್ಬೇಡ್ರಿ, ಒಂದ್ಸಲ ಬರ್ತೀವಿ. ಇವರೆಲ್ಲ ಎಲ್ಲಿದ್ದಾರೆ? ಪಾರಕ್ಕ, ಪ್ರೇಮಕ್ಕ ಮತ್ತೆ ಇವಳುವೆ? ಅವರು ಇಲ್ಲೇ ನನ್ನ ಜೊತೆಲೇ ಇದ್ದಾರೆ, ಬರ್ರಿ. ನೀವೇ ಒಂಚೂರು ಲೇಟ್ ಮಾಡ್ತಾ ಇರೋದು. ಚೂರು ನಿಧಾನಕ್ಕೆ ಹಂಗೆ ಶಾಂತಂಗ್ ಕರ್ಕೊಂಬರ್ರಿ, ಅಲ್ಲಿಂದ ನಂಗೆ ಕರ್ಕೊಂತೀನಿ. ನಾನು ಹೇಳ್ದೆ ಅವಳಿಗೆ ಕತ್ತೆ ಮೇಲೆ ಹತ್ತು, ಪರವಾಗಿಲ್ಲ, ಏನಾಗಲ್ಲ ಅಂತ. ಅವಳು ಕೇಳಲಿಲ್ಲ. ಸರಿ ಆಯ್ತು, ಇಲ್ಲೇ ಇದ್ದಾರೆ, ಬನ್ನಿ ಎಲ್ಲರೂ. ಇಲ್ಲೇ ಮ್ಯಾಗಿ ತಿಂತಾ ಇದ್ದಾರೆ. ಸರಿ ಗೌಡ್ರೆ, ಆಯ್ತು, ಇಡ್ತೀನಿ. ಎಲ್ಲಿದಾರಂತೆ ಲತಾ? ಇಲ್ಲೇ ಟೆಂಟ್ ತರ ಮುಂದೆ ಹೋಟ್ಲು ತರ ಐತಂತೆ, ಅಲ್ಲೇ ಕೂತ್ಕೊಂಡು ಮ್ಯಾಗಿ ತಿಂತಾ ಇದಾರಂತೆ. ನಡಿ ಶಾಂತಕ್ಕ, ಹೋಗೋಣ ಒಂಚೂರು. ಹಂಗೆ ನಿಧಾನಕ್ಕೆ ಹೆಜ್ಜೆ ಹಾಕು, ಕೂತ್ಕೊಂಡ್ರೆ ಆಗಲ್ಲ. ಇನ್ನೇನ್ ಮಹಾ ದೂರ ಐತೆ, ಇನ್ನು ಸ್ವಲ್ಪ ದೂರ ಅಷ್ಟೇ, ಸಿಕ್ಕೇ ಬಿಡ್ತು. ಬಾ. ವಾ, ಊಟ ತಿಂಡಿನೇ ಸರಿ ಆಗ್ತಲ್ಲ. ಮಳೆ ಉಳ್ದಂತ ಮ್ಯಾಗಿ ತಿಂದು ತಿಂದು ಕೈ ಕಾಲ ಶಕ್ತಿನೇ ಇಲ್ದಂಗೆ ಆಗೋದ್ ಕಣೆಲತ್ತ. ಊರ್ಗೋದ್ಮೇಲೆ ರಾಗಿ ಮುದ್ದೆ ರೊಟ್ಟಿ ಚಪಾತಿ ತಿನ್ವಂತೆ, ಪರವಾಗಿಲ್ಲ ನಡಿ ಶಾಂತಕ್ಕ. ಇವಾಗ ಏನೋ ಒಂದು ಹೊಟ್ಟೆಗೆ ತುಂಬಿಸ್ಕೊಂಡು ನಡಿ ಹತ್ತು. ಅಯ್ಯೋ ಪಾರಕ್ಕ, ದರ್ಶನಕ್ಕೆ ಹೋಗೋಣ ಅಂದ್ರೆ ಇವ್ರು 3 ಜನ ಬರ್ಲೇ ಇಲ್ವಲ್ಲ ಪಾರಕ್ಕ ಇನ್ನುವೇ? ಇಲ್ಲ ಪಾರಕರೇ, ಅವಳಿಗೇನೋ ಕಾಲ್ ನೋವಾಗಿ ಶಾಂತಂಗೆ ನಿಧಾನ ಕರ್ಕೊಂಡ್ ಬರ್ತಾ ಇದಾರೆ, ಅದಕ್ಕೆ ಚೂರ್ ಲೇಟ್ ಐತೆ. ಎಲ್ಲಿದಾರಂತ್ರಿ ಗೌಡ್ರೆ? ದರ್ಶನಕ್ಕೆ ಹೋಗ್ಬೇಕು. ಇಲ್ಲ ಗೌಡ್ರೆ, ಇನ್ನೇನ್ ಇಲ್ಲೇ ಇದಾರಂತೆ, ಬಂದ್ರು. ಫೋನ್ ಮಾಡಿದ್ಲು ನನಗೆ ಗೀತಾ, ಇಲ್ಲೇ ಬರ್ತಾ ಇದೀವಿ ಅಂತ ಹೇಳಿದ್ಲು. ಅಯ್ಯೋ ಶಾಂತಕ್ಕ, ಯಾಕೆ ಶಾಂತಕ್ಕ ಇಷ್ಟೊಂದು ಸುಸ್ತಾಗ್ಬಿಟ್ಟಿದ್ಯಾ? ಏನಿಲ್ಲ, ಪರವಾಗಿಲ್ಲ, ನಡೀರಿ, ದರ್ಶನಕ್ಕೆ ನಿಂತ್ಕೊಳ್ಳೋಣ. ಅಪ್ಪ, ನಮ್ಗೆ ಇಟ್ಗುಳಿ ಮಕ್ಕದಲ್ಲಿ ಕಳೆ ಬಂತು ಕಣಪ್ಪ ದರ್ಶನ ಆದ್ಮೇಲೆ. ಯಪ್ಪ, ಆಗ್ಲೇ ಹೋಗ್ಬೇಕಾದ್ರೆ ಏನ್ ಅತ್ಲಾಗೆ ಸಪ್ಪುಗೆ ಪೂರ್ತಿ ಜೋತ್ ಬಿದ್ದಿದ್ಲು ಅತ್ಲಾಗ. ನೋಡಿ ಈಗ ನೋಡು, ಏನ್ ಕಳೆ ಬಂತು ಮಕ್ಕಕ್ಕೆ. ಎಷ್ಟು ನಗ್ತಾ ಎಷ್ಟು ಖುಷಿಯಾಗಿದ್ದಾಳೆ ಕಣ್ರಿ. ಅದು ನಮ್ಮಪ್ಪ ಶಿವಪ್ಪನ ಮುಖ ನೋಡಿದ್ಮೇಲೆ ಎನರ್ಜಿ ಶಕ್ತಿ ಕೊಟ್ಬಿಟ್ಟ ಭಗವಂತ ನನಗೆ. ಶಾಂತಕ್ಕ, ಇದೇ ಜೋಶಲ್ಲಿ ಈಗ ಕೆಳಗಿಳಿಬೇಕು ಮತ್ತೆ, ಗೊತ್ತಾಯ್ತು ತಾನೇ? ಅಯ್ಯೋ ಗಿರ್ಜಿ, ನೀನು ಮತ್ತೆ ಇಳಿ ಅಂತ ಇದ್ ಮಾಡ್ಬೇಡ ಕಣವ. ಊರ್ಗೋದ್ಮೇಲೆ ಸಾಕಷ್ಟು ಕೆಲ್ಸಗಳಿದಾವೆ, ಜಾತ್ರೆ ಬೇರೆ ಶುರು ಆಯ್ತು ಅಲ್ಲಿ ಊರಲ್ಲಿ. ನೆಂಟ್ರು ಇಷ್ಟು ಬಂದೋಗರ್ ಜನ ಜಾಸ್ತಿ. ಈಗ ನೀನ್ ಮತ್ತೆ ನನಗೆ ಕೈ ಕಾಲು ನೋವಾಗ್ತವೆ, ಬೇಡ, ಈಗ ಸಾಕು. ಫ್ಲೈಟೇ ಹತ್ಬಿಡೋಣ. ಇಲ್ಲಿ ಒಬ್ಬೊಬ್ರು 6 ಜನ ಕೂರಿಸ್ತಾರಂತೆ. ನಡಿ, ಸುಮ್ಮನೆ ಹತ್ಲಾಗ ಹೋಗ್ಬಿಟ್ಟು ಕೆಳಕ್ಕೆ ಇಳ್ದಿ ಮತ್ತೆ ಟ್ರೈನಲ್ಲೂ ಹೋಗೋದು ಬೇಡ. ನನ್ನ ಮಗ ಹೇಳಿದಾನೆ ಇವಾಗ ಫ್ಲೈಟೇ ಬುಕ್ ಮಾಡಿದೀನಿ ಅಂತ, ಅದಕ್ಕೆ ಹತ್ಬಿಟ್ಟು ಸುಮ್ಮನೆ ಹೋಗಿ ಫಸ್ಟ್ ಊರಿಗೆ ಇಳಿಯೋಣ. ಅಯ್ಯೋ ಶಾಂತಕ್ಕ, ಇಷ್ಟೆಲ್ಲ ಪ್ಲಾನ್ ಮಾಡಿದ್ಯಾ? ಇದೆಲ್ಲ ಯಾವಾಗ ಪ್ಲಾನ್ ಮಾಡಿದೆ ಶಾಂತಕ್ಕ? ಒಂಚೂರು ನಮಗೆ ಹೇಳ್ದಂಗೆ. ನಮ್ಮ ಮನೆದು ನಮ್ಮ ಹುಡುಗನ್ ಫೋನ್ ಮಾಡಿ ಹೇಳಿದ್ದೆ, ಅಮ್ಮನ ಕೈಲಿ ಹತ್ತಕ್ಕೆ ಕಷ್ಟಪಟ್ಟು ಹತ್ತಿತೆ, ಇಳಿಯಕ್ಕಾಗಲ್ಲ, ಫ್ಲೈಟ್ನೇ ಬುಕ್ ಮಾಡ್ಬಿಡು ಅಂತ. ಅದಕ್ಕೆ ನಮ್ಮ ಹುಡುಗ ಬುಕ್ ಮಾಡಿದೀನಿ ಕಣಮ್ಮ ಅಂತ ನನಗೆ ಫೋನ್ ಮಾಡಿ ಹೇಳ್ದ. ನಂಗೂ ಇವಾಗಲೇ ಗೊತ್ತಾಗಿದೆ, ಎಲ್ಲ ನಿಮ್ಮ ಗೌಡ್ರದ್ದು ಕೆಲಸ, ಎಲ್ಲರಿಗೂ ಸೇರಿ ಬುಕ್ ಮಾಡಿಸಿರೋದು. ಗೌಡ್ರೆ, ಏನು ಹೆಂಡತಿ ಮೇಲೆ ಭಾರಿ ಪ್ರೀತಿ ಅಲ್ಲ, ತಯಾರಿ ಮಾಡ್ಸೇ ಬಿಟ್ಟಿದ್ದೀರಾ? ಅಲ್ಲೇ ಹತ್ತು ತಾನೆ ಬೆಟ್ಟವ. ಕಣ್ರಿ ಪ್ರೇಮಕ್ಕರೇ, ಅವಳು ಕಷ್ಟ ನೋಡಕ್ ಆಗ್ಲಿಲ್ಲ ಪಾಪ, ಕಷ್ಟಪಟ್ಟು ಹತ್ತದ್ಲಲ್ಲ, ಅದಕ್ಕೆಯ ಆವಾಗ್ಲೇ ಇನ್ ಮತ್ತೆ ಇಳಿಯೋದು ಅಂದ್ರೆ ಆಗಲ್ಲ, ಈ ದಸರಾ ಆನೆ ಹೇಳ್ಕೊಂಡಿ ಅಂತ ಹೇಳ್ಬಿಟ್ಟು ಆಗ್ಲೇ ಬುಕ್ ಮಾಡಿಸ್ಬಿಟ್ಟೆ ನಾನು. ದಸರಾ ಆನೆನಾ? ರೀ ಸುಮ್ಮನಿರ್ರಿ, ನಿಮ್ದಂತೂ ತಮಾಷೆನೆ
ಆಯ್ತಾಯ್ತು. ಈ ದೇವಸ್ಥಾನ ಕಾಯ್ತಿರೋ ಭೀಮ್ಶಿಲೆ ನೋಡೋಣ ಬರ್ರಿ, ಹಿಂದ್ಗಡೆ ಐತೆ. ಊರಿಗೌಡ್ರೆ ನಡೀರಿ, ಅದನ್ನು ನೋಡೋಣ. ಮತ್ತೆ ಎಲ್ಲ ನೋಡ್ಬೇಕು ಬಂದಿದೀವಿ ಅಂದ್ಮೇಲೆ. ಒಂದ್ಸತಿ ಜೋರಾಗೆ ಇಲ್ಲಿ ಹಿಮಗೆಡ್ಡೆ ಎಲ್ಲ ಕರ್ಗಿ ಜೋರಾಗೆ ಬೀಳ್ತಿದ್ದಾಗ ಈ ಬಂಡೆ ಬಂದು ಈ ದೇವಸ್ಥಾನನ ಕಾಯ್ತಂತೆ. ಅದಕ್ಕೆ ಇದನ್ನ ಭೀಮಶಿಲೆ ಅಂತ ಕರೀತಾರೆ. ಅವಾಗ ಈ ಜೋರಾಗಿ ಫೋರ್ಸ್ ಬರೋ ನೀರೆಲ್ಲ ಈ ಬಂಡೆಗೆ ಹೊಡ್ದು ಆ ಕಡೆ ಈ ಕಡೆ ಹೋಗ್ತಿತ್ತು. ಇಲ್ಲಿರೋ ಎಲ್ಲಾ ಮನೆಗಳು ಕೊಚ್ಕೊಂಡೋಯ್ತು ಬಿಡಿ. ಆದ್ರೆ ಈ ಭೀಮಶಿಲೆಯಿಂದ ಈ ದೇವಸ್ಥಾನ ಹುಷಾರಾಗೀತೆ. ಇದೇ ಈ ಭೀಮಶಿಲೆಯ ಕತೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಕೇದಾರ್ನಾಥ್ ಯಾತ್ರೆ ಸಂಪೂರ್ಣ ಆಯಿತು. ನೆಕ್ಸ್ಟ್ ಇನ್ನು ನಮ್ಮ ಹಳ್ಳಿಲೇ ಸಿಗ್ತೀನಿ ನಾನು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜನ ಎಲ್ಲ ಜಾಸ್ತಿ ನೋಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ಹಳ್ಳಿಲಿ ಸಿಗ್ತೀನಿ.